ಗುರುಜಿ, ಕಳೆದ ಭಾಗದಲ್ಲಿ ಎಳ್ಳಿನ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ, ಎಳ್ಳಿನ ಮಹತ್ವವನ್ನು ತಿಳ್ಕೊಳ್ಬೇಕು. ವ್ಯಕ್ತಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಕೆಲವೊಮ್ಮೆ ಮಾಡ್ತಕ್ಕಂತಹ ತಪ್ಪುಗಳಿಗೆ ಕ್ಷಮೆ ಇರುವುದಿಲ್ಲ. ಆ ತಪ್ಪುಗಳಿಗೆ ನಾವು ಸರಿತಿದ್ದುಕೊಂಡು ಜೀವನದಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣಬೇಕಾದರೆ ಇಂತಹ ಕಾಲಗಳು ಮಾತ್ರನೇ. ಹಾಗೆ ಹಿರಿಯರಾಗಲಿ ಚಿಕ್ಕವರಾಗಲಿ ಯಾರೊಬ್ಬರಾದರೂ ಸಹಿತ ನಾವೆಲ್ಲರೂ ನಂಬಿಸಬೇಕಾದ್ದು, ಎಲ್ಲರೂ ನಾವು ನಂಬಿಸಬೇಕಾದ್ದು ನಮ್ಮ ತಂದೆ ತಾಯಿ ಹಿರಿಯರಿಗೋಸ್ಕರನೇ. ಅಂತಹ ಹಿರಿಯರು ನಮ್ಮನ್ನು ಅಗಲಿದ್ದರೆ ಅಂತಹವರಿಗೆ ಮಾತ್ರ ಪಕ್ಷಮಾಸ ಮಾಡ್ತಕ್ಕಂಥದ್ದು. ಗುರುಗಳು ಇದ್ರ ಬಗ್ಗೆ ಸಾಕಷ್ಟು ಹೇಳ್ತಿದ್ದಾರೆ ಅಂತ ಹೋಗಿ 50 ಗ್ರಾಮ್ ಎಳ್ಳು ಪಾಕೆಟ್ ತಂದುಬಿಟ್ಟು ಮನೇಲಿರ್ತಕ್ಕಂಥ ಅಪ್ಪ ಅಮ್ಮನ ಹೆಸರಲ್ಲಿ ಎಳೆ ಬಿಟ್ಬಿಟ್ಟಿರಿ ಗ್ರಾಚಾರ. ಎಳ್ಳು ನೀರು ಬಿಡ್ತಕ್ಕಂತಹದ್ದು, ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಮನೆಯಲ್ಲಿ ತಂದೆ ತಾಯಿ ಅಗಲಿದ್ದರೆ, ಅಂದರೆ ಅವರು ಮರಣ ಹೊಂದಿದ್ರೆ ಈ ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಯಾಕೆಂದರೆ ಯಾವಾಗ ನಿಮಗೆ ಅರ್ಹತೆ ಬರ್ತಕ್ಕಂಥದ್ದು, ಎಳ್ಳು ನೀರು ಕೈಲಿ ಹಿಡ್ಕೊಳ್ಳೋಂಥ ಅರ್ಹತೆ ಬರೋವಂಥದ್ದು, ನೀವು ಎಳ್ಳು ನೀರು ನಿಮ್ಮ ಕೈಲಿ ಹಿಡ್ಕೊಳ್ಳೋದಕ್ಕೆ ನಿಮಗೆ ಅರ್ಹತೆ ಬರೋದೇ ನಿಮ್ಮಲ್ಲಿರ್ತಕ್ಕಂಥ ತಂದೆ ಅಥವಾ ತಾಯಿ. ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಮರಣ ಹೊಂದಿದ್ರು ಸಹಿತ ಆವತ್ತಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಆಚೆ ನಿಮಗೆ ಈ ಕರ್ತವ್ಯ, ಈ ಒಂದು ಪಿತೃಯಜ್ಞ ಅಂತಕ್ಕಂಥದ್ದು ಅಲ್ಲಿ ನೀವು ಪ್ರಾರಂಭಿಸಬಹುದು. 100 ವರ್ಷ ಕಾಲ ಚೆನ್ನಾಗಿರಲಿ, ಪ್ರತಿಯೊಬ್ಬರ ಮನೆಯಲ್ಲೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇದಕ್ಕಿನ್ನ ಸೌಭಾಗ್ಯ ಮತ್ತೊಂದಿಲ್ಲ ನಿಮಗೆ. ನೀವು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಇಷ್ಟು ಅನ್ನ ಹಾಕಿ ಅವರನ್ನು ನೆಮ್ಮದಿಯಾಗಿ ನೋಡ್ಕೊಳ್ಳಿದ್ರೆ, ಅವರು ಬೇಕಾದಂಥ ಕಾಲದಲ್ಲಿ ವರ್ಷಕ್ಕೊಂದು ಜೊತೆ ಸೀರೆ ಅಥವಾ ಒಂದು ಪಂಚೆ ಶಲ್ಯ ಅಥವಾ ಒಂದು ಪ್ಯಾಂಟು ಶರ್ಟು ನಿಮ್ಮ ದುಡಿಮೆಯಿಂದ ನಿಮ್ಮ ತಂದೆ ತಾಯಿಗೆ ಕೊಟ್ಟು ತೃಪ್ತಿಪಡಿಸಿ. ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಪರಿಸರದಲ್ಲೋ ಸಾಕಷ್ಟು ಖರ್ಚು ವೆಚ್ಚ ಮಾಡ್ತೀರಿ. ಅಂತಹ ಕಾಲದಲ್ಲಿ ನಿಮ್ಮ ಹಿರಿಯರಿಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗೆ ಒಂದು ಸೀರೆ ಕುಪ್ಸದ ಕಣ, ಒಂದು ಪಂಚೆ ಶಲ್ಯ ಅಥವಾ ಒಂದು ಪ್ಯಾಂಟ್ ಪೀಸು, ಇನ್ನೂ ಸಂತೋಷ ಬೀಳ್ಬೋದವರು. ಅವರ ಪಾದಕೆಗಳನ್ನು ನೋಡಿ ಕಿತ್ತೋಗಿದ್ದರೆ ಒಂದು ಚಪ್ಪಲಿ ತಂದು ಅವ್ರ ಕಾಲಿಗೆ ತೊಡಿಸಿ ನೋಡಿ, ಆಗ ಅವರು ಎಷ್ಟು ಸಂತೋಷ ಪಡ್ತಾರೆ ಅಂತ. ಆ ಸಂತೋಷವನ್ನು ಆ ಕ್ಷಣ ನೀವು ಅನುಭವಿಸ್ತಿರಲ್ಲ, ಅದು ಬೇರೆಲ್ಲೂ ಸಿಕ್ಕೋದಿಲ್ಲ. ನಿಮ್ಮ ಸ್ನೇಹಿತರಿಗೋ, ನಿಮ್ಮ ಪಾರ್ಟಿಗೋ, ಅಥವಾ ನೀವು ಆಚೆ ಕಡೆ ಹೋದಾಗ ನಿಮ್ಮ ಕುಡಿತಕ್ಕೋ, ಅಥವಾ ಇನ್ನೇನೋ ನಿಮ್ಮ ಸ್ವಂತ ಸುಖಕ್ಕಾಗಿ ನೀವೆಷ್ಟು ಹಣವನ್ನು ಖರ್ಚು ಮಾಡೋರು ಸಹಿತ ಇಂತಹ ಆ ಕ್ಷಣದಲ್ಲಿ ಬರುವಂಥ ಆ ಕ್ಷಣದಲ್ಲಿ ಅವರ ಮುಖಗಳಲ್ಲಿ ತೋರಿಸುವಂತಹ ಭಾವನೆಗಳಿದೆಯಲ್ಲ, ಖಂಡಿತ ಅದು ಇದು ಯಾವುದಕ್ಕೂ ಸಮಾನ ಅಲ್ಲ. ಅದಕ್ಕಾಗಿ ತಂದೆ ತಾಯಿ ನಮ್ಮ ಜೊತೆ ಇರುವವರೆಗೂ, ಅವರ ಆಶೀರ್ವಾದ ನಮಗಿರುವವರೆಗೂ ನಮಗೆ ಯಾವ ಭಯವೂ ಇಲ್ಲ. ಅದಕ್ಕೆ ಇಂತಹ ಕಾಲದಲ್ಲಿ ತಂದೆ ಅಥವಾ ತಾಯಿ ಮರಣ ಹೊಂದಿದ ಕಾಲದಲ್ಲಿ ನಮ್ಮಲ್ಲಿ ಅವರಿಲ್ಲ, ನಮ್ಮನ್ನು ಅಗಲಿದ್ದಾರೆ, ಅಂತಹ ಸನ್ನಿವೇಶಕ್ಕೆ ಬರ್ತಕ್ಕಂತಹ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಕ್ಷ ಮಾಸದಲ್ಲಿ ಅವರ ಹೆಸರಲ್ಲಿ ಶ್ರಾದ್ದ ಕರ್ಮವನ್ನು, ಪಕ್ಷವನ್ನು ಮಾಡ್ತಕ್ಕಂಥದ್ದು. ಅವರು ಯಾವ್ಯಾವ ಪದಾರ್ಥಗಳನ್ನು ತಿಂತಿದ್ರೋ, ಯಾವ ತರಕಾರಿ ಅವ್ರು ಇಷ್ಟವಾಗಿತ್ತೋ, ಯಾವ ಹಣ್ಣು ಹಂಪಲು ಅವ್ರು ಇಷ್ಟಪಡ್ತಿದ್ರೋ ಅಂತಹದ್ದನ್ನು ತಂದು ಇವತ್ತಿನ ದಿವಸ ಅವರ ಹೆಸರು ಹೇಳಿ, ಯಾರಾದರೂ ಒಬ್ಬರಿಗೆ, ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಅದನ್ನು ಅವರು ತಿಂತಕ್ಕಂಥ ಪದಾರ್ಥಗಳನ್ನು ಅವರನ್ನು ಮನಸ್ಸಲ್ಲಿಟ್ಕೊಂಡು, ನಮ್ಮ ತಂದೆ ಇಂಥ ಹಣ್ಣು ತಿಂತಿದ್ರು, ಅವ್ರ ಆಸೆ ಇತ್ತು, ನಮ್ಮ ತಂದೆಯವರ ಹೆಸರು ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಹಣ್ಣನ್ನು ದಾನ ಮಾಡಿ. ಈಗ ನಾವಿರ್ತಕ್ಕಂಥ ಸ್ಥಳ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಒಳಗಡೆ ಪರಿಕ್ರಮಿಸಿದರೆ ತಾಯಿ ನಿಮಿಷಾಂಬಳ ಸಾನ್ನಿಧ್ಯ. ಇತ್ತ ನಿಮಿಷಾಂಬ, ಅತ್ತ ಕಾಶಿ ವಿಶ್ವೇಶ್ವರ, ಮಧ್ಯದಲ್ಲಿ ಕಾವೇರಿ ಹೊಳೆ ಹೆಸರಲ್ಲಿ ಮಾತ್ರ ಇದೆ. ಹೊಳೆಯಲ್ಲಿ ಜಲ ತುಂಬ ಕಡಿಮೆ ಆಗಿದೆ, ನಡೆದು ಓಡಾಡಬಹುದು ಈ ಜಲಾಶಯದಲ್ಲಿ, ಈ ಮಟ್ಟಕ್ಕೆ ಬಂದಿದೆ. ಇದಕ್ಕಾಗಿ ಇವತ್ತಿನ ದಿವಸ ರಾಜ್ಯದಾದ್ಯಂತ ಪ್ರತಿಯೊಬ್ಬರ ಪ್ರಾರ್ಥನೆ ಸಾಂಬ ಸದಾಶಿವನತ್ತ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಈ ಭಾಗದ ಸುತ್ತಮುತ್ತ ಇರತಕ್ಕಂತಹ ರೈತ ಬಾಂಧವರಿಗೂ ಹಾಗೂ ರಾಜ್ಯದ ಎಲ್ಲ ಕಡೆ ಇರತಕ್ಕಂತಹ ಜಲಾಶಯಗಳು ಸಹಿತ ತುಂಬಿ ಹರಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಬರೀ ಒಂದು KRS ಅಥವಾ ಒಂದು ಶ್ರೀರಂಗಪಟ್ಟಣ ಒಂದು ಭಾಗದ ರೈತರಿಗೆ ಮಾತ್ರವೇ ಅಲ್ಲ. ಬರ್ತಕ್ಕಂತಹ ನಾಳೆ ಗುರುವಾರ ದಿವಸ ನಡೀತಕ್ಕಂಥ ರುದ್ರ ಮಹಾಯಾಗ, ಪರ್ಜನ್ಯ ಜಪ, ರುದ್ರಾಭಿಷೇಕ, ಹರಿದ್ವಾರಿಂದ ಬಂದಿರತಕ್ಕಂತಹ ಗಂಗಾಜಲದಿಂದ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಭಿಷೇಕವನ್ನು ಮಾಡಬೇಕು ಅನ್ನೋದು ಸಂಕಲ್ಪ ನಮ್ಮದು. ಈ ಸಂಕಲ್ಪಕ್ಕೆ ನನ್ನ ಜೊತೆ ನನ್ನ ಆತ್ಮೀಯರಾದಂತಹ ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು ಸಹಿತ ರಾಜ್ಯದಲ್ಲೇ ಪ್ರಸಿದ್ಧಿ ಹೊಂದಿರತಕ್ಕಂಥವ್ರು ನನ್ನ ಆತ್ಮೀಯರಾದಂಥ ಭಾನುಪ್ರಕಾಶ್ ಅವರು ನನ್ನ ಜೊತೆಯಲ್ಲಿದ್ದಾರೆ.
ಅವರ ಸಹೋದ್ಯೋಗಿಯೊಂದಿಗೆ ಜೊತೆಗೆ ಇನ್ನೂ ಸಾಕಷ್ಟು ಜನ ಸಂಘ ಸಂಸ್ಥೆಗಳಿರ್ಬೋದು, ಈ ಭಾಗದ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿರ್ಬೋದು, ಹಾಗೂ ನನ್ನ ಅಭಿಮಾನಿ ಸಂಘಗಳಿರ್ತಕ್ಕಂಥ ಸಂಘದ ಅಧ್ಯಕ್ಷರುಗಳು ಸಾಕಷ್ಟು ಜನ ಎಲ್ಲರೂ ಸೇರಿ ಗುರುವಾರದ ದಿವಸ ಬೆಳಿಗ್ಗೆ ಮಹತ್ತರವಾಗಿರ್ತಕ್ಕಂಥ ರುದ್ರನ ಆರಾಧನೆ, ಪರ್ಜನ್ಯ ಜಪ, ಜೊತೆಗೆ ಸ್ವಾಮಿಯ ವಿಶೇಷವಾದಂತಹ ಅನುಷ್ಠಾನವನ್ನು ರೈತ ಬಾಂಧವರ ಜೊತೆ ಸೇರಿ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದ ಯಶಸ್ಸಾಗಬೇಕಾದರೆ ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಬೇಕು. ಶಿವಮಂತ್ರವನ್ನು ಪಠನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು, ಆಗಮಿಸ್ತಕ್ಕಂಥವ್ರು ಮನೆಯಿಂದ ಬರಿಗೈಲಿ ಬರೆದಿರ ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಹೂವು, ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಬಿಲ್ವಪತ್ರೆ, ಇದಿಷ್ಟು ಮಾತ್ರ ಸಾಕು ನಿಮ್ಮಿಂದ ಅಪೇಕ್ಷೆ. ಆದರೆ ಶ್ರದ್ಧೆ ಮತ್ತು ಭಕ್ತಿ ಇದು ಪ್ರಧಾನವಾಗಿರ್ತಕ್ಕಂಥದ್ದು. ಶ್ರದ್ಧಾಭಕ್ತಿಯಿಂದ ಮಾಡುವ ಪ್ರತಿಯೊಂದು ಕಾಯಕವೂ ಯಶಸ್ಸೇ. ಅದರಲ್ಲೂ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಭೂಮಿ, ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಇಂತಹ ಒಂದು ಧಾರ್ಮಿಕ ಈ ಕ್ರಿಯೆಗೆ ತಾವೆಲ್ಲರೂ ಸಹಿತ ಆಗಮಿಸಿ, ನನ್ನ ಆತ್ಮೀಯರಾದಂತಹ ಭಾನುಪ್ರಕಾಶ್ ಅವರು ಸಹಿತ ಇವತ್ತಿನ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಅವರ ಘನ ನೇತೃತ್ವದೊಂದು ತಪ್ಪಾಗಲಾರದು. ಯಾಕೆಂದರೆ ಈ ಪ್ರಾಂತ್ಯದಲ್ಲಿ ಸಾಕಷ್ಟು ಜನ ಶಿಷ್ಯವರ್ಗನ ಸಿದ್ಧತೆ ಮಾಡಿ ಆಧ್ಯಾತ್ಮಿಕ ಧಾರ್ಮಿಕತೆ, ಹಿಂದೂ ಸನಾತನ ಧರ್ಮ ಉಳಿವಿಕೆಗಾಗಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥವರಲ್ಲಿ ಇವರು ಒಬ್ಬರಾಗಿದ್ದಾರೆ. ಅದರಿಂದ ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ಸುಗೊಳ್ಳಬೇಕಾಗಿದೆ. ಯಶಸ್ಸು ಅನ್ನೋ ಮಾತಿಗಿನ್ನ ಶೀಘ್ರವಾಗಿ ರಾಜ್ಯಕ್ಕೆ ಆಗಮನ ಆಗಬೇಕಾಗಿದೆ, ಮಳೆ ಆಗಬೇಕಾಗಿದೆ. ಇದಕ್ಕಾಗಿ ನಮ್ಮ ಪ್ರಯತ್ನ, ಇದಕ್ಕಾಗಿ ನಮ್ಮ ಆತ್ಮೀಯರಾದಂತಹ ಭಾನುಪ್ರಕಾಶ್ ಅವರು ಸಹಿತ ಅವರ ಒಂದು ನುಡಿಮುತ್ತಗಳನ್ನು ಸಹಿತ ಆಲಿಸೋಣ. ಕವೇರ ಕನ್ಯಕೆ ಗಸ್ತ್ಯೆ ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೇ ನಮೋಸ್ತುತೆ. ಬಂಧುಗಳೇ, ಪ್ರತಿದಿನ ಬೆಳಗ್ಗೆ ನೀವೆಲ್ಲರೂ ಸಹಿತ ಜೀ ವಾಹಿನಿಯಲ್ಲಿ ಆನಂದ್ ಗುರೂಜಿಯವರ ಸಂಪೂರ್ಣ ಭಕ್ತಿ ಮಾರ್ಗದರ್ಶನದಿಂದ ನೀವೆಲ್ಲ ಪ್ರತಿದಿನ ಪಾವನ ಆಗ್ತಿದ್ದೀರ. ಅವರ ಸತ್ಸಂಕಲ್ಪದಂತೆ ಕರ್ನಾಟಕದಲ್ಲಿ, ಅದರಲ್ಲೂ ಸಹಿತ ಮೈಸೂರು ವಿಭಾಗದಲ್ಲಿ ಈಗಾಗಲೇ ಮಳೆಯ ಕೊರತೆಯಿಂದ ನಮಗೆಲ್ಲ ಬಹಳ ತೊಂದರೆ ಆಗಿರುವುದರಿಂದ ಪರ್ಜನ್ಯ ಜಪ ಮತ್ತು ವಿಶೇಷವಾದಂಥ ವರುಣನ ಪೂಜೆಯನ್ನು ಆನಂದ್ ಗುರೂಜಿಯವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂಥೇಳಿ ನಿಮಿಷಾಂಬಾ ದೇವಾಲಯದ ತೀರದಲ್ಲಿ ಆ ದೇವಿಯ ವರುಣನನ್ನು ಪ್ರಾರ್ಥನೆ ಮಾಡ್ತಾ ಯಜ್ಞಾತ್ ಭವತಿ ಪರ್ಜನ್ಯಾತ್ ಅನ್ನ ಸಂಭವ ಅಂತ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಯಜ್ಞವನ್ನು ಮಾಡಿದರ ಧೂಮದಿಂದ ಮೇಘಗಳು ಮಳೆಗಳನ್ನು ವೃಷ್ಟಿಗಳನ್ನು ಕೊಡುತ್ತವೆ ಅಂತ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ಒಂದು ಭಗಾಂಡೇಶ್ವರನ ಪ್ರಾರ್ಥನೆ, ಗಂಗಾಧರೇಶ್ವರನ ಪ್ರಾರ್ಥನೆ, ಚಂದ್ರಮೌಳೇಶ್ವರನ ಪ್ರಾರ್ಥನೆ, ಸಾಂಬಸದಾಶಿವನ ಪ್ರಾರ್ಥನೆ, ಇವಾಗಲೇ ಅವರು ಆ ಒಂದು ಗಂಗೆಯನ್ನು ಹೋಗಿ ಭಗೀರಥ ಹೇಗೆ ನಮಗೆ ದೇವಲೋಕದಿಂದ ಗಂಗೆಯನ್ನು ತಂದೋ ಅದೇ ರೀತಿ ಕರ್ನಾಟಕಕ್ಕೆ ಋಷಿಕೇಶ ಹರಿದ್ವಾರದಿಂದ ಗಂಗೆಯನ್ನು ತಂದು ಆ ಒಂದು ಸದಾಶಿವನಿಗೆ ಅಭಿಷೇಕವನ್ನು ಮಾಡುತ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರನ್ನು ಸಹಿತ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಗೌತಮ ಕ್ಷೇತ್ರ, ಇದು ಗೌತಮರು ತಪಸ್ಸು ಮಾಡಿದ ಜಾಗ ಅಂತ ಒಂದು ಕ್ಷೇತ್ರದಲ್ಲಿ ಋಷಿಗಳ ಆಶೀರ್ವಾದ, ಈ ನಿಮಿಷಾಂಬ ದೇವಿಯ ಆಶೀರ್ವಾದ, ರಂಗನಾಥ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾದದಲ್ಲಿ ಕಾವೇರಿ ಬತ್ತುತ್ತಾ ಮಲಗಿದ್ದಾಳೆ. ಅವಳನ್ನು ಸಹಿತ ಯಾಕಮ್ಮ ನಮ್ಮ ಮೇಲೆ ಕೋಪ ನಿನಗೆ, ಆದಷ್ಟು ಬೇಗ ನಮಗೆ ಈ ಒಂದು ತೀರ್ಥವನ್ನು ಕಾವೇರಿ ಮಳೆಗಳನ್ನ ಬಂದು ನದಿ ತಟಾಕ ಎಲ್ಲವೂ ಸಹಿತ ತುಂಬಿ ಹರಿಯುವಂತೆ ಮಾಡೋ, ಆದಷ್ಟು ಬೇಗ ರೈತರಿಗೆ ಎಲ್ಲರಿಗೂ ಸಹಿತ ಜಾನುವಾರುಗಳಿಗೆ ನೀರುಗಳಿಗೆ ತೊಂದರೆ ಆಗಿದೆ ಅಂತ ಒಂದು ವಿಶೇಷವಾದಂಥ ಪ್ರಾರ್ಥನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಸಹಿತ ಗುರುಗಳು ಹೇಳಿದಂತೆ ಎಲ್ಲರೂ ಸಹಿತ ಬಹಳ ಶ್ರದ್ಧಾಭಕ್ತಿಯಿಂದ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಹೇಗೆ ನಾವು ಭಗವಂತನ ಪ್ರಾರ್ಥನೆ ಮಾಡಿದಾಗ ಹೇಗೆ ನಾವು ಅವನ್ನ ಆ ಕೋತಿ ಥರ ಮಗು ಹೇಗೆ ಕಚ್ಕೊಳ್ಳುತ್ತಾ ಅಪ್ಕೊಂಡ್ರೆ ಅವನು ನಮ್ಮನ್ನು ಬೆಕ್ಕು ಹೇಗೆ ತನ್ನ ಮರಿಯನ್ನು ಕಚ್ಕೊಳ್ಳುತ್ತೋ ಆ ರೀತಿ ನಮ್ಮನ್ನು ಅವ್ರು ರಕ್ಷಣೆ ಮಾಡ್ತಾನಂತೆ. ನಾವು ಒಳಬೇಕು, ಆಗ ಅವನ ಪ್ರಾರ್ಥನೆ ಅಲ್ಲಿ ಸೇರಿದಾಗ ಮಾತ್ರ ನಮಗೆ ಬರಲಿಕ್ಕೆ ಸಾಧ್ಯ ಅಂತ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾರೆ. ನೀವೆಲ್ಲರೂ ಭಾಗವಹಿಸಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.